ಮಾದಡಿ ತಾಲೂಕಿನ ಬೆಲಕವಾಡಿ ಗ್ರಾಮ ನಿವಾಸಿ ರಾಜಯ್ಯ ಎಂಬ ರೈತನಿಗೆ ಸೇರಿರುವ ಸರ್ವೆ ನಂಬರ್ 63/1ರ ಮಾವಿನ ತೋಟದಲ್ಲಿ ಈ ದುರ್ಘಟನೆ ನಡೆದಿದೆ. ಕುಟುಂಬದವರು ಊರಿನಿಂದ ಹೊರಗಿದ್ದ ವೇಳೆ ದುಷ್ಕರ್ಮಿಗಳು ತೋಟಕ್ಕೆ ಬೆಂಕಿ ಹಚ್ಚಿ ವಿಕೃತ ಕೃತ್ಯ ಮೆರೆದಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಬೆಂಕಿಯ ಜ್ವಾಲೆಗಳು ತೋಟದಾದ್ಯಂತ ವ್ಯಾಪಿಸಿ ಸುಮಾರು 160 ಫಲಭರಿತ ಮಾವಿನ ಮರಗಳು, 70 ತೆಂಗಿನ ಮರಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಜೊತೆಗೆ 40 ಜೆಟ್ ಪೈಪ್, ಕೊಳವೆ ಬಾವಿಯ ಮೋಟರ್ ಮತ್ತು ಸುಮಾರು 150 ಮೀಟರ್ ಕೇಬಲ್ ವೈರ್ ಸಹ ನಾಶವಾಗಿದೆ. ಚಿಮ್ಮೆಯ ಜಮೀನು ಈ ತೆಂಗಿನ ಸಸಿ 150, ಮಾವಿನ ಗಿಡ 200, ಕೇಬಲು, ಮೋಟ್ರು ಎಲ್ಲ ಬೆಂದಿ ಇದಾಗದೆ, ಬಂಸ ಇದ್ದೋಗದೆ. ನಾವು ಇರಲಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದೋ. ಬರೋದಕ್ಕೆ ಯಾರೋ ಹೇಳಿ ನನ್ನ ಮಗನಿಗೆ ಫೋನ್ ಹಾಕಿ ನಮ್ಮ ಮಗ ನಾವು ಇದು ಮಾಡೋದಕ್ಕೆ ಬಂದು ಮನೆಯಲ್ಲಿ ನಾವು ತೋಟತ್ತವಿರೋದು ನಮಗೆ ಅಷ್ಟಕ್ಕೆಲ್ಲ ಬಂದು ಇದು ಮಾಡುವಾಗ ನಾವು ಕೆಡಿಸಿ ನಾವು ಮಾಡುವಾಗ ಇನ್ನು ಉರಿತಾ ಇದೆ, ನೀವು ಬಂದು ನೋಡಿ. ಈ ಘಟನೆ ಕುರಿತು ಮಾಗಡಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಲಾಗಿದೆ. ಅಂದಾಜು 3 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ನೀಡುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ದುಷ್ಕರ್ಮಿಗಳ ಈ ಕೃತ್ಯದಿಂದ ರೈತನ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ.